ಯೂಟ್ಯೂಬರ್ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದಂತಹ ಒಬ್ಬ ಯೂಟ್ಯೂಬರ್ ಕ್ವಾಜಾ ಏನಿದ್ದಾನೆ ಆತನನ್ನ ಮುಕಳಪ್ಪ ಅಂತಾನೆ ಕರೀತಾರೆ. ಅಲ್ಲಿನ ಜನ ಪ್ರೀತಿ ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಹೆಸರು ಸರ್ವೇ ಸಾಮಾನ್ಯ. ಆತನ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಯೂಟ್ಯೂಬರ್ ಮುಕಳಪ್ಪನ ವಿರುದ್ಧ ಈಗ ದೂರು, ಸುಳ್ಳು ದಾಖಲೆ ನೀಡಿ ಹಿಂದೂ ಜೊತೆ ವಿವಾಹದ ಆರೋಪ ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಜನಪ್ರಿಯ ಯೂಟ್ಯೂಬರ್ ಈತ ಅನೇಕ ಹಾಸ್ಯ ವಿಡಿಯೋಗಳನ್ನು ಮಾಡ್ತಾ ಇದ್ದ. ಕ್ವಾಜಾ ಅಲಿಯಾಸ್ ಮುಕಳಪ್ಪನ ವಿರುದ್ಧ ಬಜರಂಗ ದಳ ದೂರು. ಧಾರವಾಡದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಮುಕಳಪ್ಪ ಸುಳ್ಳು ದಾಖಲೆ ನೀಡಿ ಹಿಂದೂ ಯುವತಿಯನ್ನ ಮದುವೆಯಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇರುವಂಥದ್ದು. ಜೊತೆಗೆ ತಮ್ಮ ವಿಡಿಯೋಗಳಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡ್ತಿದ್ದಾರೆ ಅಥವಾ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಜೂನ್ 5, 2025 ಮುಕಳಪ್ಪನ ವಿವಾಹವಾಗಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ವಿವಾಹ ಆಗಿತ್ತು ಅಂತ. ಗಾಯತ್ರಿ ಎಂಬಾಕೆಯನ್ನ ಮದುವೆಯಾಗಿದ್ದ ಈ ಮುಕಳಪ್ಪ ಅಥವಾ ಅಲಿಯಾಸ್ ಕ್ವಾಜಾ ಅಥವಾ ಕಾಜಾ ಅಂತ ಏನಿತನ್ನು ಕರೀತಾರೆ, ಈಕೆಯನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದ ಹೀಗಂತ ಹೇಳಿ ಬಜರಂಗ ದಳ ಕೊಟ್ಟಿರುವಂತಹ ಒಂದು ದೂರಿನ ಮೇರೆಗೆ ಈಗ FIR ದಾಖಲಾಗಿದೆ. ಯೂಟ್ಯೂಬರ್ ಏನಿದ್ದಾನೆ ಈತ ನಮಗೆ ನೆನಪಿರ್ಬೋದು, ಕೋವಿಡ್ ಸಮಯ ಬಂದಾಗಿಂದ ಕೂಡ ಈತ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಹಾಕೋದು ಶುರು ಮಾಡಿಕೊಂಡ. ಅವಾಗಿಂದನೇ ಈತನ ಒಂದು ಜನಪ್ರಿಯತೆ ಜಾಸ್ತಿ ಆಗ್ತಾ ಹೋಯಿತು. ಆತನ ವಿಡಿಯೋಗಳ ಮೂಲಕ ಈತ ಸಮಾಜಕ್ಕೆ ಪರಿಚಯ ಆದ. ಅನೇಕ ಒಂದು ಕಾಮಿಡಿ ವಿಡಿಯೋಗಳನ್ನು ಮಾಡ್ತಾ ಇದ್ದ. ಆತನ ಒಂದು ವಿಡಿಯೋಗಳಲ್ಲಿ ಬರೀ ಕಾಮಿಡಿನೇ ಇರ್ತಾ ಇತ್ತು ಮತ್ತು ಕೆಲವೊಂದು ಸಂದೇಶ ಕೂಡ ಇರುತ್ತೆ. ಆ ರೀತಿಯಾಗಿ ಈತ ಕ್ವಾಜಾ ಏನಿದ್ದಾನೆ ಈತ ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇದ್ದ. ಈಗ ಫೇಮಸ್ ಈತ ಉತ್ತರ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ಗೊತ್ತು. ಈತ ಹೆಸರು ಹೇಳ್ಬಿಟ್ರೆ ಈತ ಕ್ವಾಜಾ ಅನ್ನೋದಕ್ಕಿಂತ ಮುಕಳಪ್ಪ ಅಂದ್ಬಿಟ್ರೆ ಸಾಕೈತೆ, ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಅಂಥದ್ರ ಮೇಲೆ ಈಗ FIR ದಾಖಲಾಗಿರುವಂಥದ್ದು. ಸುಳ್ಳನ್ನು ಹೇಳಿ ಮದುವೆ ಆಗಿದ್ದಾನೆ ಒಬ್ಬ ಹಿಂದೂ ಯುವತಿಯನ್ನು, ಗಾಯತ್ರಿ ಎನ್ನುವಂಥ ಯುವತಿಯನ್ನು ಮದುವೆಯಾಗೋಕೆ ಈತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮದುವೆಯಾಗಿದ್ದಾನೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಈತನ ಮೇಲೆ. ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ಈತನ ಮೇಲೆ ಬಜರಂಗ ದಳದವರು ಕೊಟ್ಟಿದ್ದಾರೆ. ಜೂನ್ 5ನೇ ತಾರೀಕು 2025 ಮುಕಳಪ್ಪನ ಒಂದು ವಿವಾಹವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಳದ ಸಬ್ ರಿಜಿಸ್ಟರ್ ಆಫೀಸ್ ಏನಿತ್ತು ಅಲ್ಲಿ ಈತ ಹೋಗಿ ರಿಜಿಸ್ಟರ್ ಮ್ಯಾರೇಜನ್ನು ಮಾಡ್ಕೊಂಡಿದ್ದಂತೆ. ಮದುವೆ ಮಾಡ್ಕೊಳ್ಳೋಕ್ಕಿಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಿಂದೂ ಯುವತಿಯ ಒಂದು ಜೊತೆ ಮದುವೆ ಆಗಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದು ಈ ಆರೋಪದ ಮೇಲೆಗೆ ಈಗ ಈತನ ಮೇಲೆ ದೂರು ಕೊಟ್ಟಿದ್ರು. FIR ದಾಖಲಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.